ನನ್ನೆಲ್ಲಾ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಿಚ್ಛೇದಿತ ಮಹಿಳೆಯರಿಗೆ ಹೊಸ ಸಂಬಂಧಗಳನ್ನು ರೂಪಿಸುವಾಗ ತಾಳ್ಮೆ, ಸ್ಪಷ್ಟ ಸಂವಹನ ಮತ್ತು ಬೆಂಬಲ ಬೇಕಾಗುತ್ತದೆ. ಉತ್ತಮ ಸಂಬಂಧವನ್ನು ನಿರ್ಮಿಸುವುದು ಅವಳ ಪ್ರಯಾಣವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವಳ ವೇಗವನ್ನು ಗೌರವಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಮುಖ್ಯ ವಿಷಯವೆಂದರೆ ನಿಜವಾದ ಬೆಂಬಲ ನೀಡುವ ಸಂಗಾತಿಯಾಗುವುದು. ತಾಳ್ಮೆ ಮತ್ತು ತಿಳುವಳಿಕೆ, ಪೇಷನ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ವಿಚ್ಛೇದನದ ನಂತರ ಅವರು ಭಾವನಾತ್ಮಕವಾಗಿ ಚೇತರಿಸಿಕೊಳ್ಳಲು ಸಮಯ ಬೇಕಾಗಬಹುದು. ಅವರ ಅನುಭವಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಒತ್ತಾಯ ಮಾಡಬೇಡಿ. ಪೂರ್ಣ ಬೆಂಬಲ ನೀಡಿ, ಬಿ ಸಪೋರ್ಟಿವ್. ಅವರು ಕಷ್ಟದ ಸಮಯದಲ್ಲಿ ಹಾದು ಬಂದಿರುತ್ತಾರೆ, ಆದ್ದರಿಂದ ಅವರಿಗೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬೆಂಬಲ ನೀಡಿ. ನೀವು ಅವರ ಜೊತೆ ಇದ್ದೀರಿ ಎಂಬ ಭರವಸೆ ಕೊಡಿ. ಪಾರದರ್ಶಕ ಸಂವಹನ, ಕ್ಲಿಯರ್ ಕಮ್ಯುನಿಕೇಷನ್. ನಿಮ್ಮ ಉದ್ದೇಶಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಿ. ಪ್ರಾಮಾಣಿಕ ಮತ್ತು ಮುಕ್ತ ಸಂವಹನವು ನಂಬಿಕೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಸ್ನೇಹಿತರಾಗಿರಿ, ಬಿಕಮ್ ಫ್ರೆಂಡ್ಸ್ ಫಸ್ಟ್. ಮೊದಲು ಒಳ್ಳೆಯ ಸ್ನೇಹಿತರಾಗಿ ಸಮಯ ಕಳೆಯಿರಿ. ಇದು ಪರಸ್ಪರ ಚೆನ್ನಾಗಿ ತಿಳಿದುಕೊಳ್ಳಲು ಮತ್ತು ನೈಸರ್ಗಿಕವಾಗಿ ಸಂಬಂಧ ಬೆಳೆಯಲು ಸಹಾಯ ಮಾಡುತ್ತದೆ. ಗೌರವ ನೀಡಿ, ಶೋ ರೆಸ್ಪೆಕ್ಟ್. ಅವರ ಹಿಂದಿನ ಸಂಬಂಧ ಅಥವಾ ಅನುಭವಗಳನ್ನು ಎಂದಿಗೂ ಅಗೌರವದಿಂದ ಕಾಣಬೇಡಿ. ಅವರ ನಿರ್ಧಾರಗಳು ಮತ್ತು ಗಡಿಗಳನ್ನು, ಬೌಂಡರೀಸ್, ಗೌರವಿಸಿ. ಅವರನ್ನು ಖುಷಿಯಾಗಿಡಿ, ಬಿ ಫನ್ ಟು ಬಿ ವಿತ್. ಸಂಬಂಧವು ಖುಷಿ ಮತ್ತು ಪಾಸಿಟಿವ್ ಆಗಿರಲಿ. ನಗು, ವಿನೋದ ಮತ್ತು ನೆಮ್ಮದಿಯ ವಾತಾವರಣ ಸೃಷ್ಟಿಸಲು ಪ್ರಯತ್ನಿಸಿ. ನಿಮ್ಮ ಬಗ್ಗೆ ಪ್ರಾಮಾಣಿಕರಾಗಿ, ಬಿ ಯೋರ್ ಸೆಲ್ಫ್ ಅಂಡ್ ಅಥೆಂಟಿಕ್. ನಟನೆ ಮಾಡಬೇಡಿ. ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸಿ. ಪ್ರಾಮಾಣಿಕತೆ ದೀರ್ಘಕಾಲೀನ ಸಂಬಂಧಕ್ಕೆ ಅಡಿಪಾಯ. ಮುಖ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಅನುಭವವು ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಅವರ ವೈಯಕ್ತಿಕ ಅಗತ್ಯತೆಗಳು ಮತ್ತು ಭಾವನೆಗಳಿಗೆ ಅನುಗುಣವಾಗಿ ವರ್ತಿಸಿ. ವಿಚ್ಛೇದಿತ ವ್ಯಕ್ತಿಯೊಂದಿಗೆ ನೀವು ಮದುವೆಯಾಗುತ್ತಿದ್ದರೆ ಇಷ್ಟು ಅಂಶಗಳನ್ನು ನೀವು ಅವರ ಮುಂದೆ ಪಾಲಿಸಲೇಬೇಕು, ಅಂದರೆ ಇದನ್ನ ಫಾಲೋ ಮಾಡಬೇಕು. ಈ ಎಲ್ಲ ಗುಣಗಳು ನಿಮ್ಮ ಸಂಬಂಧದಲ್ಲಿದ್ದರೆ ನೀವು ಜೀವನದಲ್ಲಿ ಗೆದ್ದಿದ್ದೀರಾ ಎಂದು ಅರ್ಥ. ವಿಚ್ಛೇದಿತ ಮಹಿಳೆಯೊಂದಿಗೆ ನೀವು ಡೇಟಿಂಗ್ ಮಾಡುತ್ತಿದ್ದೀರಾ ಎಂದರೆ ನಾವು ಮಾಡೋ ಪಾರ್ಟ್ 2 ವಿಡಿಯೋಗೆ ನೀವು ಕಾಯಲೇಬೇಕು. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.